ನಮಸ್ಕಾರ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇವತ್ತು ಮಂಗಳೂರು ಸಿಟಿಗೆ ಮಾನ್ಯ ಪ್ರಧಾನಮಂತ್ರಿ ಅವ್ರದ್ದು ಪ್ರವಾಸ ಇದೆ. ಇಲ್ಲಿ ಒಂದು 2 ಕಿಲೋಮೀಟರ್ ರೋಡ್ ಶೋ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಅವ್ರದ್ದು 16 ಕಿಲೋಮೀಟರ್ದು ರೋಡ್ ರೂಟ್ ಟ್ರಾವೆಲ್ ಇದೆ. ಆದ ನಂತರ ನಾರಾಯಣಗುರು ಸರ್ಕಲಿಂದ ನವಭಾರತ ಸರ್ಕಲ್ವರೆಗೆ ರೋಡ್ ಶೋ ಇದೆ. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಜನ ಸೇರೋದು ನಿರೀಕ್ಷೆ ಇದೆ ಆಸ್ ಪರ್ ದ ಆರ್ಗನೈಸರ್ಸ್. ಸೊ ನಾವು ಕೂಡ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿನ್ಸ್ ಈಸ್ ದ ಮೋಸ್ಟ್ ಥ್ರೆಟೆಂಡ್ ಪರ್ಸನಾಲಿಟಿ ಮತ್ತು SPG ಪ್ರೊಟೆಕ್ಟಿ ಆ ಪ್ರಕಾರ ಸಾಕಷ್ಟು ನಿಯಮಾವಳಿ ಅಪ್ಲೈ ಆಗ್ತದೆ. ಆ ನಿಯಮಾವಳಿ ಪ್ರಕಾರ ನಾವು ಈಗ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಫ್ರಮ್ ದ ಏರ್ಪೋರ್ಟ್ ಟು ರೋಡ್ ಬಂದೋಬಸ್ತ್, ಜೊತೆಗೆ ರೋಡ್ ಶೋ ಬಂದೋಬಸ್ತ್, ಆಮೇಲೆ ಅವ್ರ ನಿರ್ಗಮನ ತನಕ ನಾವು ಈಗ ಪೂರ್ತಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿದ್ದೀವಿ. ಸೊ ಈ ಸೆಕ್ಯೂರಿಟಿದಲ್ಲಿ ಸುಮಾರು ಒಂದು 2,500 ಜನರಿಗೆ ನಾವು ನಿಯೋಜನೆ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಸುಮಾರು ಒಂದು 10 ಜನ SP ಮತ್ತು ಅಡಿಷನಲ್ SP ರ್ಯಾಂಕ್ ಆಫೀಸರ್ಸ್ ಮತ್ತು ಸುಮಾರು 250 DYSP ಇನ್ಸ್ಪೆಕ್ಟರ್ ಮತ್ತು PSI ರ್ಯಾಂಕ್ ಆಫೀಸರ್ ಮತ್ತು ಬೇರೆ ಬೇರೆ, ಜೊತೆಗೆ ರಿಸರ್ವ್ ಫೋರ್ಸಸ್ಗೆ ಕೂಡ ನಾವು ಇದರಲ್ಲಿ ಬಳಕೆ ಮಾಡ್ತಾಯಿದ್ವಿ. ಮುಖ್ಯವಾಗಿ ಇದರಲ್ಲಿ ಸಿನ್ಸ್ ಇಟ್ ಈಸ್ ಅ ರೋಡ್ ಶೋ, ಫಿಕ್ಸ್ ಜಾಗ ಅಲ್ಲ ಮತ್ತು ಜನ ಮಂಗಳೂರದು ಬೇರೆ ಬೇರೆ ಭಾಗದಿಂದ ಬರ್ತಾರೆ ಮತ್ತು ನಿಯರ್ ಬೈ ಜಿಲ್ಲೆಯಿಂದ ಕೂಡ ಬರೋದು ಸಾಧ್ಯತೆಗಳು ಇದೆ. ಸೊ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಪ್ರಧಾನಿಯವ್ರದ್ದು ಮೂಮೆಂಟ್ ಇರ್ತದೆ. ನಾವು ಕೆಲವು ರಸ್ತೆ ನಿರ್ಬಂಧಗಳು ಮಾಡ್ತಾಯಿದ್ದೀವಿ. ಅದರದ್ದು ನಾವು ಅಡ್ವೈಸರಿ ಮುಂಚಿತವಾಗಿ ಈಗ ಜಾರಿ ಮಾಡಿದ್ದೀವಿ. ತಮ್ಮೆಲ್ಲರ ಮುಖಾಂತರ ಪಬ್ಲಿಕ್ಗೆ ಕೂಡ ತಲುಪಿದ್ದೀವಿ. ಸೊ ಈ ರಿಸ್ಟ್ರಿಕ್ಷನ್ಸ್ ನಾವು ಸಿನ್ಸ್ ಪ್ರೋಗ್ರಾಮ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಅರೌಂಡ್ 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಸೊ ಒಂದು 2 ತಾಸು ಮುಂಚೆ ಈ ರಿಸ್ಟ್ರಿಕ್ಷನ್ ನಾವು ತರ್ತೀವಿ. ಸೊ ಜನರದ್ದು ಮೂಮೆಂಟ್ ಆ ಪ್ರಕಾರ ಆಗಲಿ, ಅವರು ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡು ತಮ್ಮ ಟ್ರಾವೆಲ್ ಪ್ಲಾನ್ ಮಾಡಲಿ. ಆ್ಯಂಡ್ ರೋಡ್ ಶೋ ಸುತ್ತಮುತ್ತ ನಾವು ವೆಹಿಕಲ್ಸ್ದು ಮೂವ್ಮೆಂಟ್ ಅಲೌ ಮಾಡಲ್ಲ, ಯಾಕೆಂದರೆ ದ್ಯಾಟ್ ವಿಲ್ ಬಿ ಈಸ್ ಅರೈವಲ್ ಆ್ಯಂಡ್ ಎಕ್ಸಿಟ್ ಪಾತ್. ಮತ್ತು ಅದೇ ರೀತಿ ಕಂಟಿನ್ಯೆನ್ಸಿ ಪಾತಲ್ಲಿ ಕೂಡ ನಮ್ಮದು ಟ್ರಾವೆಲಿಂಗ್ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಅದು ಎಲ್ಲ ಪಬ್ಲಿಕ್ ತಮ್ಮ ಗಮನಕ್ಕೆ ಇಟ್ಕೊಳ್ಳಿ. ಆ್ಯಂಡ್ ಆ್ಯಸ್ ಫಾರ್ ಎಸ್ ಸೆಕ್ಯೂರಿಟಿ ಇಸ್ ಕನ್ಸರ್ನ್, ನಾವು ಸುಮಾರು ತಾವೆಲ್ಲ ನೋಡ್ತಾ ಇರ್ಬೋದು, 3 ದಿವಸದಿಂದ ನಾವು ಈ ಪೂರ್ತಿ ಏರಿಯಾದು ರೆಕ್ಕಿ ಮಾಡಿದ್ದೀವಿ, ಡ್ರೋನ್ ಸರ್ವೆ ಮಾಡಿ. ಮತ್ತು ಪ್ರತಿಯೊಂದು ಈ ರೂಟಲ್ಲಿ 2 ಕಡೆ ಹೈರೈಸ್ ಬಿಲ್ಡಿಂಗ್ಸ್ಗಳು ಇವೆ. ಆ ಹೈರೈಸ್ ಬಿಲ್ಡಿಂಗ್ಸು ನಾವು ಸರ್ವೆ ಮಾಡಿ ಮತ್ತು ಅಲ್ಲಿ ಜನರಿಗೆ ಅಡ್ವೈಸರಿ ಜಾರಿ ಮಾಡಿದ್ದೀವಿ ಮತ್ತು ಪೂರ್ತಿ ಫ್ರಿಸ್ಕಿಂಗ್ ಮಾಡಿದ್ದೀವಿ ಆ ಜಾಗದು. ಆ್ಯಂಡ್ AS ಚೆಕ್, ಆ್ಯಂಟಿ ಸಬೋಟೇಜ್ ಚೆಕ್ ಕೂಡ ನಡೀತಾ ಇದೆ. ಸೊ ಒಂದು ರೀತಿ ನಾವು ಪೂರ್ತಿ ಸಿದ್ಧತೆಗಳು ಮಾಡಿದ್ದೀವಿ. ಆ್ಯಂಡ್ ತಮ್ಮೆಲ್ಲರದು ಕೂಡ ನನಗೆ ಈಗ ಸಹಕಾರ ಬೇಕು. ಧನ್ಯವಾದ.